ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಒಂದು ಆಲೂಗಡ್ಡೆಯನ್ನು ಬಳಸಿ ಚಕ್ಲಿಯನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಮೊದಲು ಒಂದು ಆಲೂಗಡ್ಡೆಯನ್ನು ಕುದಿಸ್ಕೊಂಡು ಅದರ ಮೇಲಿನ ಸಿಪ್ಪೆಯನ್ನು ತೆಗೆದುಕೊಂಡು ಈ ರೀತಿ ಒಂದು ಗೀಚಣಿಕೆಯಿಂದ ನಾವು ಗೀಚ್ಕೊಂಡು ಇಟ್ಕೊತಾ ಇದ್ದೀವಿ ನೋಡಿ. ಇವಾಗ ಇದರಲ್ಲಿ ಒಂದು ಆಲೂಗಡ್ಡೆ ಗಟ್ಟಿ ಗಟ್ಟಿ ಇರಬಾರ್ದು, ಆ ರೀತಿ ನಾವು ಚೆನ್ನಾಗಿ ಗೀಚ್ಕೊಂಡು ಇಟ್ಕೊಳ್ಬೇಕು ನೋಡಿ. ಇವಾಗ ಗೀಚ್ಕೊಂಡಾಯಿತು, ಒಂದು ಆಲೂಗಡ್ಡೆ ಚೆನ್ನಾಗಿ ಗೀಚ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಗೀಚ್ಕೊಂಡು ಇಟ್ಕೊಳ್ಬೇಕು. ಇದರಲ್ಲಿ ಒಂದು ಸ್ವಲ್ಪನೂ ಗಟ್ಟಿ ಗಟ್ಟಿ ಇರಬಾರ್ದು. ಇವಾಗ ಇದಕ್ಕೆ ಮಸಾಲೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣದ ಪೌಡರು, ಮತ್ತು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಮತ್ತು ಒಂದು ಸ್ವಲ್ಪ ಜೀರಿಗೆ, ಮತ್ತು ಒಂದು ಸ್ವಲ್ಪ ಅಜ್ವೈನ, ಒಂದು ಸ್ವಲ್ಪ ಅಂಗೈಯಲ್ಲಿ ಉಜ್ಕೊಂಡು ಹಾಕ್ಕೊಳ್ಳಿ ಅಜ್ವೈನ, ಇದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಸ್ವಲ್ಪ ಇಲ್ಲಿ ನಾನು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ, ಒಂದು ಸ್ಪೂನಷ್ಟು, ಮತ್ತು ಒಂದು ಸ್ವಲ್ಪ ಕಲ್ಲುಂಚಿ ಕೂಡ ಹಾಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ, ಇಲ್ಲಿ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೊಳ್ಳಿ. ಮತ್ತು ನಾವು ಇದಕ್ಕೆ ಒಂದು ಸ್ವಲ್ಪ 2 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು ಹಾಕೋತಾ ಇದ್ದೀನಿ, ಮತ್ತು 1 ಬಟ್ಟಲಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ. ಇಷ್ಟೆಲ್ಲ ಹಾಕಿದ ಮೇಲೆ ನಾವು ಒಂದು ಸರಿ ಚೆನ್ನಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟು, ಕಡಲೆಬೇಳೆ ಹಿಟ್ಟು, ಆಲೂಗಡ್ಡೆ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ 1 ಸ್ಪೂನಷ್ಟು ನಾನು ಇಲ್ಲಿ ಕಾಯಿಸಿದ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಈ ರೀತಿ 1 ಸ್ಪೂನ್ ಸಾಕು ಎಣ್ಣೆ, ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಒಂದು ಸ್ವಲ್ಪ ನೀರನ್ನು ತಗೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ನಾವು ಚಪಾತಿ ಮಾಡ್ತೀವಲ್ಲ ಹಿಟ್ಟನ್ನು, ಆ ರೀತಿ ಈ ಹಿಟ್ಟು ಕೂಡ ನಾದ್ಕೊಂಡು ಇಟ್ಕೊಳ್ಬೇಕು. ಚಪಾತಿ ಹಿಟ್ಟಿನಗಿಂತ ಒಂದು ಸ್ವಲ್ಪ ನಾವು ಇಲ್ಲಿ ಗಟ್ಟಿ ನಾದ್ಕೊಳ್ಬೇಕಾಗುತ್ತೆ ನೋಡಿ. ಅದ್ರಿಗಿಂತ ಒಂದು ಸ್ವಲ್ಪ ಗಟ್ಟಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಈ ರೀತಿ ಜಾಸ್ತಿ ಗಟ್ಟಿನೂ ಮಾಡೋದಕ್ಕೆ ಹೋಗ್ಬಿಡಿ, ಜಾಸ್ತಿ ಲೂಸ್ನು ಮಾಡೋದಕ್ಕೆ ಹೋಗ್ಬಿಡಿ. ಈ ನಾರ್ಮಲಾಗಿ ಈ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಳ್ಬೇಕು. ಇವಾಗ ನಾವು ಇದು ಚಕ್ಲಿ ಮಾಡ್ಕೊಳ್ಳೋಣ. ಇದು ನೆನೆಸೋ ಅವಶ್ಯಕತೆ ಇಲ್ಲ, ಆವಾಗಲೇ ನಾವು ಚಕ್ಲಿ ಮಾಡ್ಕೊಳ್ಬೇಕು. ಇದರಲ್ಲಿ ಅರ್ಧ ಹಿಟ್ಟನ್ನು ತಗೊಂಡು ನಾನು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನೋಡಿ. ಈ ರೀತಿ ನಾದ್ಕೊಂಡು ಇದು ಹಿಟ್ಟಿನಿಂದ ಇವಾಗ ಚಕ್ಲಿ ಮಾಡ್ಕೊಳ್ಳೋಣ. ಇವಾಗ ಚಕ್ಲಿ ಪ್ಲೇಟ್ ಇರುತ್ತಲ್ವ, ಡಬ್ಬಿ, ಅದನ್ನು ತೊಗೋತಾ ಇದ್ದೀನಿ. 1 ಸ್ಟಾರ್ ಇರುವ ಈ ಪ್ಲೇಟನ್ನು ತೊಗೊಂಡು ಈ ರೀತಿ ನನ್ನ ಹತ್ರ ಚಕ್ಲಿ ಡಬ್ಬಿ ಇದೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ. ಪ್ಲೇಟಿಗೂ ಮತ್ತು ಈ ಡಬ್ಬಿಗೂ ಎರಡಕ್ಕೂ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾವು ಚಕ್ಲಿ ಮಾಡೋದರಿಂದ ಇದಕ್ಕೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ ಹಿಟ್ಟು ನೋಡಿ. ಇವಾಗ ಇದು ಕ್ಲೋಸ್ ಮಾಡಿಬಿಡೋಣ. ಇದರಲ್ಲಿ ಈ ಹಿಟ್ಟನ್ನು ಹಾಕ್ಕೊಂಡು ಮತ್ತು ಈ ಮೇಲಿಂದ ಡಕ್ಕನ್ನು ಕೂಡ ನಾವು ಕ್ಲೋಸ್ ಮಾಡಿ ಇವಾಗ ಚಕ್ಲಿಯನ್ನು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ರೀತಿ ನೀವು ಒಂದು ಆಲೂಗಡ್ಡೆ ಬಳಸ್ಕೊಂಡು ಚಕ್ಲಿ ಮಾಡಿ ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತವೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗುತ್ತೆ ನೋಡಿ. ಇಲ್ಲಿ ನಾನು ಒಂದು ತರಕಾರಿ ಕಟ್ ಮಾಡುವ ಮಣಿ ಮೇಲೆ ಈ ರೀತಿ ಚಕ್ಲಿಯನ್ನು ಹಾಕೋತಾ ಇದ್ದೀನಿ. ಮೊದಲು ನೀವು ಡೈರೆಕ್ಟಾಗಿ ಈ ರೀತಿ ನಿಮಗೆ ಎಣ್ಣೆಯಲ್ಲಿ ಬಿಡೋದಕ್ಕೆ ಬರುತ್ತೆ ಅಂದರೆ ನೀವು ಡೈರೆಕ್ಟಲ್ಲಿ ಎಣ್ಣೆಯಲ್ಲಿ ಕೂಡ ಬಿಡ್ಬೋದು. ನಾನು ಈ ರೀತಿ ಒಂದು ಸ್ವಲ್ಪ ಮಣಿ ಮೇಲೆ ಮೊದಲು ಮಾಡಿ ಇಟ್ಕೊಂಡು ಆಮೇಲೆ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ನೋಡಿ. 1 ಚಕ್ಲಿ ಅಂತೂ ರೆಡಿ ಆಯಿತು, ಮತ್ತು 2ನೇ ಚಕ್ಲಿ ಕೂಡ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಮಾಡೋದರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ನೀವು ಪರ್ಫೆಕ್ಟ್ ಆಗಿದ್ದರೆ ನೀವು ಎಣ್ಣೆಯಲ್ಲಿ ಡೈರೆಕ್ಟ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 5 ಚಕ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟೋ ಮೇಲೆ ಎಣ್ಣೆ ಕೂಡ ಕಾಯಲು ಇಟ್ಟಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ಇವಾಗ ಒಂದೊಂದಾಗಿ ಇದರಲ್ಲಿ ಚಕ್ಲಿಯನ್ನು ಬಿಡೋಣ ನೋಡಿ ಫ್ರೆಂಡ್ಸ್. ಈ ರೀತಿ ನೀವು ಆರಾಮವಾಗಿ ಒಂದೊಂದಾಗಿ ಚಕ್ಲಿಯನ್ನು ಬಿಡಬಹುದು. ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದೇ ಸರಿ ಜಾಸ್ತಿ ಮಾಡಿ ಇಟ್ಕೊತಾ ಇಲ್ಲ. ಈ ರೀತಿ ಮಾಡೋದರಿಂದ ಫ್ರೆಶ್ ಆಗಿ ಇರುತ್ತೆ, ಇಲ್ಲಾಂದರೆ ಅದು ಮುರಿದು ಹೋಗಿಬಿಡುತ್ತೆ. ಸ್ವಲ್ಪ ಮಾಡಿಟ್ಟು ನಾವು ಕರಿಯೋದಕ್ಕೆ ಲೇಟ್ ಆದರೆ ಅದು ಮುರಿದು ಹೋಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು 2 ರಿಂದ 3 ನಿಮಿಷ ಟೈಮ್ ತಗೊಳುತ್ತೆ ಒಂದೊಂದು ಬ್ಯಾಚ್ ಆಗೋದಕ್ಕೆ. ಇದೇ ರೀತಿ ನಾನು 2-3 ಬ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಒಂದು ಸರ್ತಿ ಈ ರೀತಿ ಒಂದು ಆಲೂಗಡ್ಡೆಯನ್ನು ಬಳಸ್ಕೊಂಡು ಈ ರೀತಿ ಚಕ್ಲಿ ಮಾಡಿಕೊಂಡು ಮನೆಯಲ್ಲಿ ಮಾಡಿಕೊಡಿ. ಎಲ್ಲರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ಚಕ್ಲಿ ಅಂತಲೇ ಹೇಳ್ಬೋದು. ಅಂಗಡಿಯಿಂದ ತರುವ ಅವಶ್ಯಕತೆಯೇ ಇಲ್ಲ, ನೀವು ಮನೆಯಲ್ಲೇ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಇವಾಗಿದು ರೆಡಿ ಆಯಿತು, ತೆಗೆದುಕೊಳ್ಳೋಣ ಇವು ಚಕ್ಲಿಗಳು. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿರುವ ಗರಿಯಾಗಿರುವ ನಮ್ಮ ಆಲೂಗಡ್ಡೆ ಚಕ್ಲಿ ರೆಡಿ ಆಯಿತು ನೋಡಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೊಂದು ಬ್ಯಾಚ್ ಕೂಡ ನಾನು ಅದೇ ರೀತಿ ಮಾಡಿಕೊಂಡು ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ನೊಂದು ಬ್ಯಾಚ್ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್.
ಇಲ್ಲಿ ಆಲೂಗಡ್ಡೆ ಚಮತ್ಕಾರ ಮಾಡುತ್ತೆ ನೋಡಿ, ತುಂಬಾ ಕ್ರಿಸ್ಪಿಯಾಗಿರುತ್ತವೆ. ಕೆಲವರು ಅವಲಕ್ಕಿಯನ್ನು ಉಪಯೋಗಿಸ್ಕೊಂಡು ಅಥವಾ ಪುಟಾಣಿಯನ್ನು ಉಪಯೋಗಿಸ್ಕೊಂಡು ಚಕ್ಕುಲಿಯನ್ನು ಮಾಡ್ತಾರೆ. ಆದರೆ ಇಲ್ಲಿ ನಾನು ಒಂದು ಆಲೂಗಡ್ಡೆಯನ್ನು ಉಪಯೋಗಿಸ್ಕೊಂಡು ಚಕ್ಕುಲಿಯನ್ನು ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಇನ್ನೂ ಮಾಡಿಲ್ಲ ಅಂತಂದರೆ ಒಂದು ಸರಿ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇದು ಬ್ಯಾಚ್ ಕೂಡ ರೆಡಿ ಆಯಿತು. ಸೂಪರಾಗಿರುವ ನಮ್ಮ ಆಲೂಗಡ್ಡೆ ಚಕ್ಕುಲಿ ರೆಡಿ ಆಯಿತು ನೋಡಿ. ಇವಾಗ ಒಂದು ಪ್ಲೇಟಲ್ಲಿ ನಾನು ಇಟ್ಕೊತಾ ಇದ್ದೀನಿ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿರುವ ಆಲೂಗಡ್ಡೆ ಚಕ್ಕುಲಿ ರೆಡಿ ಆಯಿತು. ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತೆ ಅಂತ. ನೋಡಿದ್ರೆ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿದ್ರೆ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.